ಪರರ ಕಣ್ಣೀರು. ನೀ ಅನ್ನ ಊಟ ಮಾಡ್ತೀಯಲ್ಲಪ್ಪ, ಅನ್ನ ಊಟ ಮಾಡುವಾಗ ಒಂದು ತುತ್ತು ತಗೊಂಡು ಹಿಂಗ ಬಾಯಿ ಹತ್ತಿರ ಒಯ್. ತುತ್ತು ಒಳಗಿಟ್ಕೋಬೇಡ, ಅದನ್ನ ಕೈಯಾಗಿ ಹಿಡಿದು ಒಂದು ಕ್ಷಣ ವಿಚಾರ ಮಾಡು. ನಾ ಈಗೇನು ಈ ಅನ್ನ ಉಣ್ಣಾಕತ್ತೀನಿಲ್ಲ, ಈ ನಾ ಉಣ್ಣುವ ಅನ್ನ ನನ್ನ ಬೆವರಿನ ಹನಿಯೊಳಗ ಕುದ್ದೈತೋ ಇನ್ನೊಬ್ಬರ ಕಣ್ಣೀರೊಳಗೆ ಕುದ್ದೈತೋ ಅಂತ ವಿಚಾರ ಮಾಡಿ ಉಣ್ಣು. ಅದು ಧರ್ಮ, ಅದು ನೇಮ, ಅದು ನೀತಿ, ಅದು ಬದುಕಿಂದು. ಆ ಮಠಕ್ಕೆ ನೂರಾರು ಶಾಲೆ ಕಾಲೇಜುಗಳಿದ್ರ ಮಠ ದೊಡ್ಡದಾಗೋದಿಲ್ಲ. ಆ ಮಠಕ್ಕೆ ನೂರಾರು ಎಕರೆ ಜಮೀನಿದ್ರ ಆ ಮಠ ದೊಡ್ಡದಾಗೋದಿಲ್ಲ. ಆ ಮಠದೊಳಗ ಬಂಗಾರ ಬೆಳ್ಳಿ ಸಂಪತ್ತಿದ್ರ ಆ ಮಠ ದೊಡ್ಡದಾಗೋದಿಲ್ಲ. ಮಠದ ಸ್ವಾಮೀಜಿ ಯಾವಾಗ ದೊಡ್ಡವರಾಗ್ತಾರಂದ್ರ ನಿಮ್ಮಂಥ ಭಕ್ತರು ನನ್ನಂಥ ಒಬ್ಬ ಸಣ್ಣ ಮನುಷ್ಯನಿಗೆ ನಿಮ್ಮ ಹೃದಯದೊಳಗೆ ಜಾಗ ಕೊಟ್ಟಿರಲ್ಲ. ಆ ಒಂದು ಹಗ್ಗವನ್ನು ಎಳಿಬೇಕಾದಂತ ಒಂದು ಹಗ್ಗ ನಿರ್ಮಾಣ ಆಗ್ಬೇಕಂದ್ರೆ ಎಷ್ಟೋ ಸಾವಿರ ಎಳೆಗಳು ಕೂಡಿದಾಗ ಒಂದು ಹಗ್ಗ ನಿರ್ಮಾಣ ಆಗುತ್ತೆ. ಆಮೇಲೆ ಎಷ್ಟೋ ಸಾವಿರ ಕೈಗಳು ಸೇರಿದಾಗ ಆ ಹಗ್ಗದ ಜೊತೆಗೆ ತೇರು ಬರುತ್ತೆ. ನೋಡ್ರಿ, ಎಷ್ಟೋ ಸಾವಿರ ಎಳೆಗಳು ಕೂಡ ಆಮೇಲೆ ಎಷ್ಟೋ ಸಾವಿರ ಕೈಗಳನ್ನು ಒಂದೇ ಬಾರಿ ಸೇರಿಸುವಂತ ತಾಕತ್ ಯಾರಿಗಂದ್ರೆ ಕೊಪ್ಪಳ ಅದು ನಮ್ಮ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಐತೆ ಅಂತ ಮಾತಾಡ್ತಾರೆ. ನಮಗೆಲ್ಲ ಒಳ್ಳೇದಾಗ್ಲಿ. ಗವಿಸಿದ್ದಪ್ಪಜ್ಜನ ಜಾತ್ರೆ 2 ವರ್ಷ ಮಾಡಿಲ್ಲ, ಈ ವರ್ಷ ಹುಚ್ಚ ಬಿಡ್ಬೇಕದ ಜಾತ್ರೆ. ನಾವೆಲ್ಲ ಸಂತೋಷವಾಗಿ ಜಾತ್ರೆ ಮಾಡಿ ತಮ್ಗೆಲ್ಲ ಒಳ್ಳೇದಾಗ್ಲಿ.